ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಮಳವಳ್ಳಿ ತಾಲೂಕಿನ ಮಾರೇಹಳ್ಳಿ ದೇವಸ್ಥಾನದಿಂದ ಒಂದು ಒಳಭಾಗದಲ್ಲಿ ಇದ್ದೀನಿ ನೋಡಿ. ಇಲ್ಲಿ ಕಳೆದ ಒಂದು 10-15 ದಿನಗಳಿಂದ ಸುಮಾರು ಐದು ಕುರಿಮರಿಗಳನ್ನು ಚಿರತೆ ಬಂದು ಇಲ್ಲಿ ಬೇಟೆಯಾಡಿ ಎತ್ಕೊಂಡು ಹೋಗಿದೆ. ಪಾಪ ಒಂದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿಂದ ಬಂದಿರುವಂಥ ಈ ಕುರಿಮಂದೆ ಸಾಕೋರು ತುಂಬ ಸಂಕಷ್ಟದಲ್ಲಿದ್ದಾರೆ ನೋಡಿ. ಇವರು ಮೋಸ್ಟ್ಲಿ ಸಾವಿರಾರು ವರ್ಷಗಳಿಂದ ಕೂಡ ಈ ಒಂದು ಮಂದೆಗುರಿಗಳನ್ನ ಮೇಯಿಸುವಂಥ ಒಂದು ಪರಿಪಾಠ ಇವರ ಒಂದು ಕುಟುಂಬದಲ್ಲಿದೆ. ಅಲೆಮಾರಿಗಳಾಗಿ ಬದುಕ್ತಿರುವಂಥವ್ರು ಇವ್ರಿಗೂ ಕೂಡ ಈ ಚಿರತೆ ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಅರಣ್ಯ ಇಲಾಖೆಯವರು ಮಳವಳ್ಳಿ ತಾಲೂಕಲ್ಲಿ ನಿದ್ದೆ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಬನ್ನಿ ಈ ಒಂದು ವಿಚಾರವಾಗಿ ಅವ್ರನ್ನ ಮಾತಾಡ್ಸೋಣ. ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಸ್ವಾಮಿ. ನಿಮ್ಮ ಹೆಸರು? ನಾಗರಾಜು ಅಂತ ಸರ್. ಯಾವ ಊರವರು? ನಾವು ಶಿರಾ ತಾಲೂಕು. ಯಾವ ಜಿಲ್ಲೆ ಅದು? ತುಮಕೂರು ಜಿಲ್ಲೆ. ಅಂದರೆ ಇಲ್ಲಿಗೆ ಮಳವಳ್ಳಿಗೆ ಏನಕ್ಕೆ ಬಂದಿಲ್ಲ? ಇಲ್ಲಿ ಮಂದೆ ಕುರಿ ಇಟ್ಕೊಂಡ್ ಬಂದಿದ್ವಿ ಸರ್ ಮೇಸಕ್ಕೆ. ಓ, ಈ ಮಂದೆಗುರಿ ಮಾಲೀಕ? ಮಂದೆ ಕುರಿ ಮಾಲೀಕರು ಸರ್. ಹೇಳಿ, ಏನು ಚಿರತೆ ಬಂದು ಚಿರತೆ ಕಾಟ ಮಾಲೆ ಒಂದು 3 ಎತ್ಕೊಂಡು ಹೋಗಿದ್ವಿ ಸರ್. 3 ಎತ್ಕೊಂಡು ಹೋಗಿದ್ಯಾ? 3 ಎತ್ಕೊಂಡು ಹೋಗಿದೆ. ಈಗ ಇಲ್ಲಿ ಮಲಗಿರೋದು? ಈ ಮಲಗಿರೋದು ರಾತ್ರಿ ಕಡ್ದಿರೋದು ಸರ್. ಹೌದಾ? ಹ್ಞೂ ಸರ್. ಈ 3 ಚಿರತೆ ಎತ್ಕೊಂಡು ಹೋಯ್ತಲ್ಲ, ಎಷ್ಟು ದಿನ ಆಯ್ತು ಎತ್ಕೊಂಡು ಹೋಗಿ? ಒಂದು 15 ದಿವಸ ಮುಂದೆ ಒಂದು ಅಲ್ಲ 3 ಕುರಿ ಮರಗಳು ಎತ್ಕೊಂಡು ಹೋಯ್ತಲ್ಲ ಚಿರತೆ, ಎಷ್ಟು ದಿನ ಆಯ್ತು? ಅವಾಗೊಂದು ವಾರಕ್ಕೊಂದು ಸರ್. ಒಂದು 4-5 ದಿವಸ 4-5 ದಿವಸಕ್ಕೆ ನೀವು ಇಲ್ಲೇ ಇರ್ತೀರಾ ಯಾವಾಗಲೂ? 1 ತಿಂಗಳಾಯ್ತು ಸರ್ ನಾವು ಈ ಕಡೆ ಬಂದು. ಅದೇ ಇದೇ ಜಾಗದಲ್ಲಿ ಎತ್ಕೊಂಡು ಹೋಯ್ತಾ ಬೇರೆ ಕಡೆ? ಇದೇ ಜಾಗದಲ್ಲ, ಅಲ್ಲಿ ಈ ಕಾವಲೆಯಿಂದ ಕೆಳಗಡೆ ಅಲ್ಲೆಲ್ಲ 2, ಈ ಜಾಗದಲ್ಲಿ 1, ಅದ್ರ ಆಳದಿಂದ ಆಚೆ 1. ನಿಮ್ 3 ಮರಿ ಲಾಸ್ ಆಯ್ತಲ್ಲ, ಅದ್ರ ಬೆಲೆ ಎಷ್ಟು? ಅದ್ರ ಬೆಲೆ 10,000 ಬೀಳುತ್ತೆ ಸರ್. 10-11 ಒಂದಕ್ಕೆ 10,000. ಅಲ್ಲಿಗೆ ನಿಮ್ಗೆ ಒಂದು 30-40 ಲಾಸ್ ಆಗಿದೆ. 40,000 ಲಾಸ್ ಆಯ್ತು. ಅರಣ್ಯ ಇಲಾಖೆಗೆ ಏನಾರ ದೂರು ಕೊಟ್ಟಿದ್ದೀರಾ? ಅರ್ಜಿ ಕೊಟ್ಟಿದ್ದೀರಾ? ಅರಣ್ಯ ಇಲಾಖೆಯವರಿಗೆ ಹಿಂಗೆ ಜಮೀನವರಿಗೆ ಮನೆ ತೋಟದವ್ರಿಗೆ ಹೇಳಿದ್ವಿ ಸರ್. ಅವ್ರು ಫೋನ್ ಮಾಡಿ ಇದ್ ಮಾಡಿದಾರೆ, ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ಈಗ ಅದು ಯಾರ ಇರ್ಲಿ, ನೀವೊಂದು ಅರ್ಜಿ ಕೊಡಿ ಅರಣ್ಯ ಇಲಾಖೆಗೆ. ಒಂದು ಅರ್ಜಿ ಕೊಡ್ಬೇಕು, ಈ ತರ ಆಗಿದೆ ಅಂತ ರೇಟಿಂಗ್ಸ್ ಅಲ್ಲಿ ಬರೆದು ಅದನ್ನ ಕೊಡ್ಬೇಕು. ನೀವು ಅದನ್ನ ಮಾಡಿ ಫಸ್ಟ್. ಎಷ್ಟು ವರ್ಷದಿಂದ ಈ ಮಂದಗುರಿ ಸಾಕ್ತಾ ಇದೀರಾ ನೀವು? ನಾವು ಸುಮಾರು ಒಂದು 20 ವರ್ಷದಿಂದ ಸಾಕ್ತಾ ಇದ್ದೀವಿ. ಅಂದ್ರೆ ವಂಶಪಾರಂಪರ್ಯವಾಗಿ ಇದೇ ಮಾಡ್ತಾ ಇದ್ದೀರಾ? ಎಷ್ಟು ಮರಿಗಳಿವೆ ಇಲ್ಲಿ? ಇಲ್ಲೊಂದು 800 ಮರಿ ಐತಿ ಸರ್. ಹೌದಾ? 800 ಮರಿ ಇದೆಯಾ? ಈ ಮರಿ ಬಿಟ್ಟು ದೊಡ್ಡವೆಲ್ಲ ಸೇರಿ ಎಲ್ಲ 800 ಮರಿ. 800 ಮರಿ ಇದೆ. ಧನ್ಯವಾದ ಯಜಮಾನ್ರೆ. ಈ ಮರಿಗೆ ಏನೋ ಕತ್ತತ್ರ ಏಟಾಗಿದ್ದಿಲ್ಲ, ಏನದು? ಅದೇ ಚಿರತೆ ಹಿಡ್ಕೊಂಡಿದೆ ಸರ್. ಯಾವಾಗ ಹಿಡ್ಕತ್ತು? ಈಗ ರಾತ್ರಿ ನಿನ್ನೆ ಸಾಯಂಕಾಲ ಹಿಡ್ಕೊಂಡು ಗಲಾಟೆ ಮಾಡಿಸ್ಕೊಂಡು ಹೋದ್ವಿ. ಆಗ ನಾಯಿ ಪಾಯಿ ಹೋದ್ವಲ್ಲ, ಆಗ ಹೊರಟೋಯ್ತು ಸರ್ ಬಿಟ್ಟು. ಇವತ್ತು ಶನಿವಾರ ಅಂದ್ರೆ ಶುಕ್ರವಾರನ? ಶುಕ್ರವಾರ ರಾತ್ರಿ. ನೆನ್ನೆ ರಾತ್ರಿ ಕತ್ತಿಗೆ ಏನೋ ಏಟಾಗಿದೆಯಲ್ಲ? ಕತ್ತಿಗೆ ಅದೇ ಹಿಡಿದ್ರು ಗಾಯ ಆಗಿದೆ ಸರ್. ಇಸಿಗ್ ಬಿಟ್ಟೈತಿ ಕುತ್ತಿಗೆಡಲ್ಲಿ ಗಾಯ ಆಗಿದೆ. ಎದ್ದೊಳಕ್ ಆಯ್ತಾ ಇಲ್ಲ, ಅದಕ್ಕೆ ಆ ತರ ಆಗಿದೆ. ಡಾಕ್ಟರ್ ತೋರಿಸಿದೀರಾ? ಡಾಕ್ಟ್ರು ಬಂದಿಲ್ಲ ಸರ್. ನಾವೇ ಇಂಜೆಕ್ಷನ್ ಕೊಟ್ಟಿದೀವಿ. ಹೌದಾ? ಡಾಕ್ಟರ್ ಏನ್ ಬಂದಿಲ್ಲ. ಔಷಧಿ ಗಿಫ್ಸಿ ಎಲ್ಲ ಮಾಡಿದೀರಾ? ಹ್ಞೂ ಸರ್. ಸರಿ ಸ್ವಾಮಿ, ಆಯ್ತು. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು? ಶಬರೀಶ್ ಮಹಾದೇವ್ ಅಂತ. ಸರ್, ಏನು ಒಂದು ಚಿರತೆ ದಾಳಿ ಮಾಡಿದೆ ಇಲ್ಲಿ ಕುರಿ ಮಂದೆಯವರ ಮೇಲೆ, ಒಂದು ಕುರಿಗಳ ಮೇಲೆ ಅಂತ ನನಗೆ ಆ ಕುರಿ ಮಂದೆಯವರೇ ತಿಳಿಸಿದ್ರು. ಹೌದು ಸರ್. ಹೇಳಿ ಸರ್, ಈ ಜಾಗದ ಮಾಲೀಕರು ಸರ್ ನೀವು? ಸರ್ ಹೌದು. 622/2 ಸರ್ವೆ ನಂಬರ್ ಓನರ್ ನಾನು. ಇದು ಎಲ್ಲಿ ಬರುತ್ತೆ ಸರ್ ಈ ಪ್ಲೇಸ್? ಇದು ಸರ್ ಮಾರೇಹಳ್ಳಿ, ಅಂದ್ರೆ ಮಾರಳ್ಳಿ ದೇವಸ್ಥಾನದ ಹತ್ರ? ಮಾರಳ್ಳಿ ದೇವಸ್ಥಾನ. ಹೇಳಿ ಸರ್, ಇದು ಯಾವಾಗಿಂದ ಈ ಸಮಸ್ಯೆ ಆಗಿದೆ ಚಿರತೆದು? ಸರ್ ಇದಕ್ಕೆ ನೆನ್ನೆ ನೈಟ್ ಇಲ್ಲಿ ಚಿರತೆ ದಾಳಿ ಮಾಡಿದೆ. ಯಾವ ಈ ಕುರಿನ? ಈ ಕುರಿ ಮೇಲೆ ಸರ್. ನೋಡಿ, ಕತ್ತೆ ಇದಾಗಿದೆ ನೋಡಿ. ಕತ್ತು ಈ ಕಡೆ ಸೈಡ್. 15 ದಿನದಿಂದ ಚಿರತೆ ದಾಳಿ ನಡೀತಾನೆ ಇದೆ ಇಲ್ಲಿ. ನಾವು ಕೆಲಸ ಮಾಡಿಸ್ತಾ ಇದೀವಿ. ನಮ್ ಕೆಲಸ ಮಾಡ್ಸೋಕೆಲ್ಲ ನಮ್ಗೆ ಆತಂಕ ಆಗ್ತಾ ಐತೆ ಇಲ್ಲಿ. ನಮ್ಮ ಫ್ಯಾಮಿಲಿಯವ್ರು ಬರೋದಿಕ್ ಆಗ್ತಾ ಇಲ್ಲ ಇಲ್ಲಿಗೆ ಕೆಲಸ ಮಾಡಿಸ್ತಿರೋದ್ರಿಂದ. ಅರಣ್ಯ ಇಲಾಖೆಯವ್ರು ಏನ್ ಹೇಳ್ತಾರೆ ಸರ್? ನಾನು ಇದಕ್ಕೊಂದು 3 ದಿನದಿಂದಲೂ ಅವ್ರಿಗೆ ಕಾಲ್ ಮಾಡ್ತಾನೆ ಇದ್ದೀನಿ. ಮಂಡ್ಯ ಅವ್ರದ್ದು ಹೆಡ್ ಆಫೀಸ್ ಏನಿದೆ ಅರಣ್ಯ ಇಲಾಖೆಗೆ ಅಲ್ಲಿಗೂ ಮಾಡಿದ್ದೆ. ಅವರು ಮದ್ದೂರ್ಗೂ ಮತ್ತೆ ಮಳವಳ್ಳಿಗೂ ACF ಆಗಿರುವಂತ ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವ್ರಿಗೆ ಕಾಲ್ ಮಾಡಿಸಿದ್ರು. ಅವ್ರ ಹತ್ರನೂ ಮಾತಾಡಿದೆ. ಅವರು ಕಾಲ್ ಮಾಡಿ ನನಗೆ ಇಲ್ಲಿ ಸೌಮ್ಯ ಅನ್ನೋರು ಫಾರೆಸ್ಟ್ ಆಫೀಸರ್ ನಂಬರ್ ಕೊಟ್ಟರು. ಅವರು ನಮಗೆ ಕಾಲ್ ಮಾಡಿದ್ರು. ನಾನು ಮಾಡಿದ್ದೀನಿ, ಮತ್ತೆ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಂದು ಬೋನ್ ಇಡ್ತೀವಿ, ಇನ್ನೊಂದು 2 ಡೇಸಲ್ಲಿ ನಮಗೆ ಇಲ್ಲಿ ಸಿಬ್ಬಂದಿ ಕೊರತೆ ಇದೆ ಅಂತ ನಿಮ್ಮ ಥರನೇ ಹೇಳಿದರು. ಬಟ್ ಈಗ ಯಾವುದೇ ರೀತಿ ನಮ್ಗೆ ಸ್ಪಂದಿಸ್ತಾ ಇಲ್ಲ ಸರ್.
ಓಕೆ ಓಕೆ ಧನ್ಯವಾದ ಸರ್, ಧನ್ಯವಾದ. ಥ್ಯಾಂಕ್ ಯು. ಸ್ನೇಹಿತರೆ ಏನು ಹೇಳಿದ್ರು ಅಂತ ನೀವು ಕೇಳಿಸ್ಕೊಂಡ್ರಲ್ಲ, ಏನು ಕುರಿ ಮಂದಿಯವರು ಮಾತಾಡಿದ್ರು ಮತ್ತು ಈ ಜಾಗದ ಮಾಲೀಕರು ಕೂಡ ಮಾತಾಡಿದ್ರು. ಮಳವಳ್ಳಿ ತಾಲೂಕಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಏನಕ್ಕೆ ಅಂದರೆ ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ ಮತ್ತು ಬೋನ್ಗಳ ಕೊರತೆ ಇದೆ. ಮಳವಳ್ಳಿ ಪಟ್ಟಣದ ಸುತ್ತಮುತ್ತ ಬರೀ ಒಂದು ಚಿರತೆ ಅಲ್ಲ, ಸುಮಾರು 2-3 ಚಿರತೆಗಳು ಸೈಟ್ ಆಗಿದೆ. ಮೋಸ್ಟ್ಲಿ ಒಬ್ಬ ಮನುಷ್ಯನ ಬಲಿ ತೆಗೆದುಕೊಂಡ್ಮೇಲೆ ತಾಲೂಕು ಆಡಳಿತ ಅಥವಾ ಜಿಲ್ಲಾಡಳಿತ ಎದ್ದು ಕೂತ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಅಲ್ಲಿವರೆಗೂ ಕೂಡ ಈ ತಾಲೂಕು ಆಡಳಿತ ಮತ್ತು ನಮ್ಮ ಶಾಸಕರು ಒಂದು ದೀರ್ಘ ನಿದ್ದೆ ಮಾಡ್ತಿರ್ತಾರೆ ಅಂತ ಕಾಣುತ್ತೆ. ಇನ್ನಾದರೂ ಈ ಸುದ್ದಿ ನೋಡ್ಮೇಲಾದ್ರೂ ತಾಲೂಕು ಆಡಳಿತ ಮತ್ತು ಶಾಸಕರು ಈ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕು. ಏನು ಅರಣ್ಯ ಇಲಾಖೆಯಲ್ಲಿ ಇರುವಂಥ ಸಿಬ್ಬಂದಿಗಳ ಕೊರತೆಯನ್ನು ನೀಗಿಸಬೇಕು. ಮತ್ತು ಮಳವಳ್ಳಿ ತಾಲೂಕಿಗೆ ಸುಮಾರು ಒಂದು ಡಜನ್ಗೂ ಹೆಚ್ಚು ಬೋನ್ ಬೇಕಾಗಿದೆ. ಯಾಕೆಂದರೆ ಮಳವಳ್ಳಿ ತಾಲೂಕಲ್ಲಿ ಕಡಿಮೆ ಅಂದರೂ 25 ಚಿರತೆಗಳು ನಾಡಲ್ಲಿ ಬಂದು ವಾಸ ಮಾಡ್ತಾ ಇವೆ. ಇದಕ್ಕೇನು ಕಾರಣ ಅಂತಂದರೆ ನಮ್ಮ ತಾಲೂಕಲ್ಲಿರುವಂಥ ಶಿವನ ಸಮುದ್ರ ಮತ್ತು ಶಿಂಸ ಈ ಭಾಗದಲ್ಲಿ ಸಾಕಷ್ಟು ಅರಣ್ಯನ ನಾಶ ಮಾಡ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಗೋಮಾಳಗಳನ್ನು ಕೂಡ ನುಂಗಿ ನೀರು ಕೊಡ್ತಿದ್ದಾರೆ. ಈ ಎಲ್ಲ ಕಾರಣಗಳಿಗೋಸ್ಕರ ಚಿರತೆಗಳು ತಮ್ಮ ಆವಾಸ ಸ್ಥಾನನ ಬದಲಾಯಿಸಿಕೊಂಡು ಮಳವಳ್ಳಿ ಪಟ್ಟಣದ ಸುತ್ತಮುತ್ತ ಬಂದು ಜೀವನ ಮಾಡ್ತಿದೆ. ಇದು ಪ್ರಾಣಿಗಳ ತಪ್ಪಲ್ಲ, ಇದು ಮನುಷ್ಯಂದೇ ತಪ್ಪು. ಸೊ ನಾವು ಮಾಡಿರೋ ತಪ್ಪನ್ನ ನಾವೇ ಸರಿಪಡಿಸ್ಕೋಬೇಕು. ಧನ್ಯವಾದ ಈ ಸ್ಟೋರಿ ನೋಡೋದಕ್ಕಾಗಿ. ಈ ಸ್ಟೋರಿನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.